ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಯಾತ್ರಿಕರು ತಿಳಿದುಕೊಳ್ಳಬೇಕಾದ ಮುಖ್ಯವಾದ 10 ವಿಚಾರಗಳು ಇಲ್ಲಿವೆ. ಸ್ವಾಮಿ ಶರಣು. ಸ್ವಾಮಿಯೇ ಶರಣಮಯ್ಯಪ್ಪ. ಹಿಂದಿನಿಂದ ಆ ಪರಮ ಪವಿತ್ರ ಶಬರಿಮಲೆ ಸನ್ನಿಧಾನದಲ್ಲಿ ಎತ್ತ ನೋಡಿದರೂ ಶರಣುಘೋಷವೇ, ಎತ್ತ ನೋಡಿದರೂ ಕಪ್ಪು ವಸ್ತ್ರಧಾರಿಗಳೇ, ಎತ್ತ ನೋಡಿದರೂ ಆ ಸ್ವಾಮಿ ಅಯ್ಯಪ್ಪನ ಭಕ್ತರುಗಳೇ. ಹಿಂದಿನಿಂದ ಸುದೀರ್ಘ ಅವಧಿಗೆ ಆ ಭಗವಂತನ ಸನ್ನಿಧಾನ ತೆರೆಯುತ್ತಾ ಇದೆ. ಈ ಸನ್ನಿಧಾನವನ್ನು ತೆರೆಯುವ ಈ ಸಮಯದಲ್ಲಿ ಭಕ್ತಾದಿಗಳು ಅಂದರೆ ಯಾತ್ರಿಕರು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಎಂಬ ಒಂದು ಚಿಕ್ಕ ಪ್ರಯತ್ನದಲ್ಲಿ ಈ ವಿಚಾರವನ್ನು ತಿಳಿಸಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದಕ್ಕಾಗಿ ತಪ್ಪದೇ ಈ ವಿಡಿಯೋವನ್ನು, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ವಾಮಿ ಶರಣಂ. ಏನಕ್ಕಿಂತ ಕಿರಿಯವನು ಯಾರೂ ಇಲ್ಲ. ಶಿವರಾಜ್, ರಾಜಪ್ರಿಯ, ಸುಂಕದಕಟ್ಟೆ, RR ನಗರ. ಸ್ವಾಮಿ ಶರಣು. ಈಗ ಶಬರಿಮಲೆಯ ಭಕ್ತಾದಿಗಳು ಆ ರಥಾಚರಣೆಯ ಕಾಲದಲ್ಲಿ ಏನನ್ನು ಮಾಡಬೇಕು, ಯಾತ್ರಾ ಸಮಯದಲ್ಲಿ ಏನನ್ನು ಮಾಡಬಾರದು ಎಂಬುದನ್ನು ಕೂಲಂಕುಷವಾಗಿ ಸವಿಸ್ತಾರವಾಗಿ ತಿಳಿಸೋಣ. ಇಲ್ಲಿ ಯಾವುದೇ ಲೋಪದೋಷ ಕಂಡುಬಂದರೆ ತಿದ್ದಿ ತೀಡಿ. ಸ್ವಾಮಿ ಶರಣು. ಬನ್ನಿ ವಿಡಿಯೋದೊಳಗೆ ಹೋಗೋಣ. ಶಬರಿಮಲೆ ಎಂದರೆ ಅದು ಆ ಭಗವಂತನ ಪರಮ ಪವಿತ್ರ ಕ್ಷೇತ್ರ. ಆ ಕ್ಷೇತ್ರದ ಯಾತ್ರಾರ್ಥಿಗಳಾಗಬೇಕೆಂಬ ಹಂಬಲ ತಮ್ಮ ಮನದಲ್ಲಿದ್ದರೆ ಮೊದಲಿಗೆ ಮಂಡಲ ಕಾಲ ವ್ರತವನ್ನು ಆಚರಿಸಿ, ಅಂದರೆ 48 ದಿನಗಳ ಕಾಲ ವ್ರತವನ್ನು ಆಚರಿಸಿದ ನಂತರವೇ ಇರುಮುಡಿಯನ್ನು ತುಂಬಿಕೊಂಡು ಆ ಭಗವಂತನ ಸನ್ನಿಧಾನಕ್ಕೆ ತೆರಳಬೇಕು. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಈ ವಿಷಯವನ್ನು ತಿಳಿಸುತ್ತಾ ಇದ್ದೇವೆ. ಅದರಂತೆ ಮಂಡಲ ಕಾಲ ವ್ರತ ಕಡ್ಡಾಯ ಎಂದು. ಆ ಶಬರಿಮಲೆ ಯಾತ್ರೆಯ ಮೊದಲ ವಿಚಾರ ಇದು. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸನ್ನಿಧಾನವನ್ನೇನೋ ತೆರೆದಿದ್ದಾರೆ. ಆ ಭಗವಂತನ ಸನ್ನಿಧಾನಕ್ಕೆ ಮಂಡಲ ವ್ರತವನ್ನು ಮಾಡಿದ್ದೇವೆ. ನಾವು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಯಾತ್ರಾ ಪ್ರಾರಂಭಕ್ಕೂ ಮುನ್ನ ನಿಮ್ಮ ಗುರುಸ್ವಾಮಿಗಳು ಕಟ್ಟುವ ಆ ಇರುಮುಡಿಯನ್ನು ನಮಿಸಿಕೊಂಡು ನಿಮ್ಮ ನಿಮ್ಮ ವಾಹನಗಳಲ್ಲಿ ಅಥವಾ ರೈಲು, ಬಸ್ಸು ಯಾವುದರಲ್ಲಾದರೂ ಪ್ರಯಾಣ ಮಾಡಿ. ಆದರೆ ಗುರುಸ್ವಾಮಿಗಳಿಲ್ಲದ ಯಾತ್ರೆ ಯಾತ್ರೆಯಲ್ಲ. ಗುರುಸ್ವಾಮಿಗಳೊಡನೆ ಯಾತ್ರೆ ಮಾಡಬೇಕು ಎಂಬುದು ಎರಡನೆಯ ವಿಚಾರ. ಸ್ವಾಮಿ ಶರಣಂ. ಇರುಮುಡಿಯನ್ನು ಕಟ್ಟಿಕೊಟ್ಟಾಯಿತು. ಇರುಮುಡಿಯನ್ನು ನಾವು ನಮ್ಮ ವಾಹನದಲ್ಲಿ ಇಟ್ಟಾಯಿತು. ಯಾತ್ರೆಯನ್ನು ಪ್ರಾರಂಭಿಸಿ ಆಯಿತು. ಬಹುಪಾಲು ಮುಕ್ತಾಯವಾಯಿತು ಎಂಬ ಭಾವನೆ ಇದು ಮೂರನೆಯ ವಿಚಾರ. ಸ್ವಾಮಿ ಶರಣಂ. ಯಾತ್ರಾ ಕಾಲದಲ್ಲಿ ಯಾತ್ರೆಯ ಆರಂಭದಿಂದ, ಅಂದರೆ ವ್ರತಾಚರಣೆಯ ಆರಂಭದಿಂದಲೂ ಕೂಡ ಯಾತ್ರೆ ಮುಗಿದು ನಿಮ್ಮ ನಿಮ್ಮ ಮನೆಗಳಿಗೆ ಬರುವವರೆಗೂ ಕೂಡ ಗುರುಸ್ವಾಮಿಗಳ ಆಜ್ಞೆಯನ್ನು ಪಾಲಿಸಬೇಕು ಎಂಬುದು ನಾಲ್ಕನೇ ವಿಚಾರ. ಸ್ವಾಮಿ ಶರಣಂ. ಯಾತ್ರಾ ಕಾಲದಲ್ಲಿ ಆ ಸ್ವಾಮಿಯ ಶರಣು ಘೋಷವನ್ನು ಉಚ್ಚರಿಸುತ್ತಾ ಅಥವಾ ಆ ಸ್ವಾಮಿಯ ವಿಚಾರಧಾರೆಯನ್ನು ಹಂಚಿಕೊಳ್ಳುತ್ತಾ ಯಾತ್ರೆಯನ್ನು ಮಾಡಬೇಕೇ ಹೊರತು ತಾವುಗಳು ನಾನು ನನ್ನ ಆ ಬಾಲ್ಯದ ಜೀವನ ಹೇಗೆ ಕಳೆದೆ, ನನ್ನ ಯೌವನ ಹೇಗೆ ಸಾಗಿತು, ನನ್ನ ಉತ್ತಮ ಸ್ನೇಹಿತರು ಅಲ್ಲಿದ್ದಾರೆ ಎಂಬ ಕಾಡು ಹರಟೆಗಳನ್ನು ನಿಮ್ಮ ಯಾತ್ರಾ ಸಮಯದಲ್ಲಿ ಮಾಡಬೇಡಿ. ಯಾತ್ರಾ ಸಮಯದ ಸಂಪೂರ್ಣವಾದ ಆ ದೈವಿಕ ಕಾಲ ಶಬರಿಗಿರೀಶನ ಧ್ಯಾನವನ್ನು ಮಾಡುತ್ತಾ ಹೊರಡಬೇಕು. ಸ್ವಾಮಿ ಶರಣಂ. ಇನ್ನು 6ನೇ ವಿಚಾರ. ಶಬರಿಮಲೆ ಸನ್ನಿಧಾನದ ಯಾತ್ರೆಯನ್ನು ಪ್ರಾರಂಭಿಸಿದಾಗ ನಿಮಗೆ ಪರಿಚಯಸ್ಥರು ಕೂಡ ತಂಡದಲ್ಲಿರುತ್ತಾರೆ, ಅಥವಾ ನಿಮ್ಮ ಸ್ನೇಹಿತರ ಪರಿಚಯಸ್ಥರು ಕೂಡ ಇರುತ್ತಾರೆ. ಎಲ್ಲರೂ ಒಂದೇ, ಯಾವುದೇ ಒಂದು ಭಿನ್ನಾಭಿಪ್ರಾಯಗಳನ್ನು ತಾವು ಮೂಡಿಸಿಕೊಳ್ಳದೆ ಒಗ್ಗಟ್ಟಿನಿಂದ ತಾವು ಸನ್ನಿಧಾನಕ್ಕೆ ತೆರಳಬೇಕು. ಸ್ವಾಮಿ ಶರಣಂ. ಇರುಮುಡಿಯನ್ನು ಕಟ್ಟಿದ ನಂತರ ತಮ್ಮ ಚಿತ್ತ ಶಬರಿಮಲೆಯತ್ತ. ಇದು 7ನೇ ವಿಚಾರ. ಸ್ವಾಮಿ ಶರಣಂ. 7ನೇ ವಿಚಾರವನ್ನು ಮುಂದುವರಿಸುತ್ತಾ 8ನೇ ವಿಚಾರಕ್ಕೆ ಬಂದರೆ, ಶಬರಿಮಲೆ ಯಾತ್ರೆಯನ್ನು ಮಾಡಲು ಇರುಮುಡಿಯನ್ನು ಕಟ್ಟಿದ ನಂತರ ತಮ್ಮ ಚಿತ್ತ ಶಬರಿಮಲೆಯತ್ತ, ಅಂದರೆ ಆ ಭಗವಂತನ ಸನ್ನಿಧಾನಕ್ಕೆ ಸೇರುವ ಮಾರ್ಗ ಮಧ್ಯದಲ್ಲಿ
ಯಾವ ಯಾವ ದೇವಾಲಯಗಳು ದೊರೆಯುತ್ತವೋ ಆ ದೇವಾಲಯಗಳಿಗೆ ನಮಿಸಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಶಬರಿಮಲೆ ಯಾತ್ರೆಯನ್ನು ಆ ಭಗವಂತನಿಗೆ ಆ ಇರುಮುಡಿಯನ್ನು ಅರ್ಪಿಸಬೇಕು. ಇರುಮುಡಿಯನ್ನು ಕಟ್ಟಿಕೊಂಡು ಬೇರೆ ಬೇರೆ ಭಾಗದಿಂದ ಸುತ್ತಾಡಿಕೊಂಡು ಬೇರೆ ಬೇರೆ ಭಾಗದ ದೇವಾಲಯಗಳನ್ನು ನೋಡಿಕೊಂಡು ಆನಂತರ ಶಬರಿಮಲೆಗೆ ಹೋಗುತ್ತೀನಿ ಅನ್ನೋದು ತರವಲ್ಲ. ಇರುಮುಡಿಯನ್ನು ಕಾಯಿಸುವುದು ತರವಲ್ಲ ಅನ್ನುವುದು 8ನೆಯ ವಿಚಾರ. ಸ್ವಾಮಿ ಶರಣಂ. 9ನೇ ವಿಚಾರ, ತಮ್ಮ ತಮ್ಮ ಜೊತೆಯಲ್ಲಿ ಬರುವ ಪುಟ್ಟ ಮಕ್ಕಳನ್ನು ಮತ್ತು ವಯೋವೃದ್ಧರನ್ನು ನಿಮ್ಮ ಮನೆಯವರಂತೆ ನೀವು ಎಲ್ಲರೂ ಕೂಡ ಆ ಮಕ್ಕಳನ್ನು, ಆ ಗುರು ಹಿರಿಯರನ್ನು ಒಂದು ಪ್ರೀತಿಯಿಂದ ಸುರಕ್ಷತಾ ಕ್ರಮದಿಂದ ನೋಡಿಕೊಳ್ಳಬೇಕಾದ್ದು ತಮ್ಮೆಲ್ಲರ ಆದ್ಯ ಕರ್ತವ್ಯ. ಸ್ವಾಮಿ ಶರಣಂ. ಇನ್ನು 10ನೇ ವಿಚಾರ ಬಹಳ ಮುಖ್ಯವಾದ ವಿಚಾರ. ನಮ್ಮ ಸ್ವಾಮಿ ಅಯ್ಯಪ್ಪನ ಯಾತ್ರಾರ್ಥಿಗಳು ಯಾತ್ರೆಯನ್ನು ಪ್ರಾರಂಭ ಮಾಡಿದ ನಂತರ 10 ಹಲವು ದೇವಾಲಯಗಳನ್ನು ಪ್ರವೇಶಿಸುತ್ತೀರಾ. ಅಲ್ಲಿ ನದಿ ತೀರಗಳು ಇರಬಹುದು ಅಥವಾ ಕಲ್ಯಾಣಿಗಳು ಇರಬಹುದು. ಆ ನೀರನ್ನು ಶುಚಿತ್ವದಿಂದ, ಅಂದರೆ ಸೋಪು ಶಾಂಪುಗಳನ್ನು ಬಳಸದೆ ಅಲ್ಲಿ ಸ್ನಾನವನ್ನು ಮಾಡಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಿ ಎಲ್ಲೂ ಕೂಡ ಸೋಂಪು ಶಾಂಪುಗಳನ್ನು ಬಳಸದೆ ಇರಿ ಎಂದು ತಮ್ಮಲ್ಲಿ ಮನವಿ. ಇದು 10ನೇ ವಿಚಾರ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.